ಓಕೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವೇನು ಮಾಡೋಣ ಅಂತ ಹೇಳಿದ್ರೆ ಈಗ ನೆಕ್ಸ್ಟ್ ಎರಡನೇ ಥೆರಮನ್ನು ನೋಡೋಣ. ಯಾವ್ದು ನೋಡಿದ್ವಿ? ಹಿಂದೆ ಟೇಲ್ಸ್ ಥೆರಮನ್ನು ನೋಡಿದ್ವಿ. ನೆಕ್ಸ್ಟ್ ಬರುವಂಥದ್ದು ಟ್ಯಾಂಜೆಂಟ್ ಥೆರಮನ್ನು ನೋಡೋಣ. ಟ್ಯಾಂಜೆಂಟ್ ಥೆರಮದ್ದು ಸ್ಟೇಟ್ಮೆಂಟ್ ಏನಿತ್ತು? ದೇ ಆರ್ ಓನ್ಲಿ ಗಿವನ್. ಅವ್ರಿಗೆ ಕೊಡ್ತಾರೆ ಎಕ್ಸಾಮ್ ಒಳಗೆ. ಏನು? ದ ಲೆನ್ಸ್ ಆಫ್ ಅ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಆ್ಯನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಸರ್ಕಲ್ ಆರ್ ಈಕ್ವಲ್. ದ ಲೆನ್ಸ್ ಆಫ್ ಅ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಆ್ಯನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಸರ್ಕಲ್ ಆರ್ ದ ಲೆನ್ಸ್ ಆಫ್ ಅ ಟ್ಯಾಂಜೆಂಟ್ಸ್. ಯಾವುವು? ಲೆಂತ್ ಆಫ್ ಅ ಟ್ಯಾಂಜೆಂಟ್ಸ್ ಅಂತ. ಇಲ್ಲೇ ಟ್ಯಾಂಜೆಂಟ್ಸನ್ನು ಡ್ರಾ ಮಾಡತ್ತೀವಿ ನಾವು. ಓಕೆ, ನೆಕ್ಸ್ಟ್ ಅಂತ ತಗೊಳ್ತೀವಿ. ಕರೆಕ್ಟ್ ತೊಗೊಂಡೇವಿ. ಈಗೇನು ಮಾಡೋಣ? ದ ಎಕ್ಸ್ಟರ್ನಲ್ ಪಾಯಿಂಟ್ ಯಾವುದು? ಪಿ. ಇಲ್ಲಿ ಯಾವ್ದು ತೊಗೊಳ್ಳೋಣ? ಆರ್ ಕ್ಯೂ. ಓಕೆ, ಸೆಂಟರ್ ಓ ತೊಗೊಳ್ಳೋಣ. ಓಕೆ, ಇಲ್ಲೇ ಮೀಟ್ ಆಗೈತಿ. ಈ ರೀತಿ ಏನಾಗ್ತಾ ಇತ್ತು? ನಮ್ಮದು ಡಯಾಗ್ರಾಮ್ ಇರ್ತಾ ಇತ್ತು. ಯಾವುದು? ಟ್ಯಾಂಜೆಂಟ್ ಥಿಯರಮದ್ದು. ಟ್ಯಾಂಜೆಂಟ್ ಥಿಯರಮ್ ಏನು ಹೇಳತ್ತೈತಿ ಇಲ್ಲಿ ನಮ್ಗೆ ಅಂತ ಹೇಳಿದ್ರೆ, ದ ಲೆನ್ಸ್ ಆಫ್ ಅ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಆನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಸರ್ಕಲ್ ಆರ್ ಈಕ್ವಲ್. ಆ ಟ್ಯಾಂಜೆಂಟ್ಸ್ ಯಾವ್ಯಾವ ಇಲ್ಲೇ? ಪಿ ಆರ್ ಮತ್ತು ಪಿ ಕ್ಯೂ. ಎಲ್ಲಿಗೆ ಡ್ರಾ ಮಾಡೇವಿ? ಸರ್ಕಲಿಗೆ ಡ್ರಾ ಮಾಡೇವಿ. ಎಲ್ಲಿಂತ? ಎಕ್ಸ್ಟರ್ನಲ್ ಪಾಯಿಂಟ್ ಪಿ ಇಂತ. ಅದರ ಲೆಂತ್ ಏನಾಗಿರ್ತಾವೆ? ಈಕ್ವಲ್ ಆಗ್ತಾವೆ ಅಂತ ಥಿಯರಮ್ ಹೇಳತ್ತೈತೆ. ಅದಕ್ಕೆ ಏನು ಮಾಡ್ಬೇಕು? ನಾವು ಪ್ರೂಫನ್ನು ಬರೀವಿ. ಫಸ್ಟ್ ಏನು ಮಾಡೋಣ? ಡಾಟಾನ ಬರ್ಕೊಂಡು. ಡಾಟಾ ಏನಿತ್ತು? ಡಾಟಾ ಬರಿತೀವಿ ನಾವು. ಫಸ್ಟ್ ಒನ್ ಏನು? ಡಾಟಾ. ಸಾರಿ, ಡಾಟಾ ಯಾವ ಥೆರಮ್ ಇದು? ಟ್ಯಾಂಜೆಂಟ್. ಟ್ಯಾಂಜೆಂಟ್ ಥೆರಮನ್ನು ಬರೀ. ಟ್ಯಾಂಜೆಂಟ್ ಥೆರಮು ಡಾಟಾ ಏನಿತ್ತಿಲ್ಲ ಅವರ ಏನು ಕೊಟ್ಟಾರ? ದ ಲೆನ್ಸ್ ಆಫ್ ಅ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಸರ್ಕಲ್ ಆರ್ ಈಕ್ವಲ್. ಎಕ್ಸ್ಟರ್ನಲ್ ಪಾಯಿಂಟ್ ಯಾವುದು? ಪಿ ಈಸ್ ಎಕ್ಸ್ಟರ್ನಲ್ ಪಾಯಿಂಟ್. ಎಕ್ಸ್ಟರ್ನಲ್ ಪಾಯಿಂಟ್ ಆಗುತ್ತೆ. ಪಿ ಈಸ್ ಅ ಎಕ್ಸ್ಟರ್ನಲ್ ಪಾಯಿಂಟ್ ಹಿಯರ್. ಸೊ ನೆಕ್ಸ್ಟು ಏನಾಗುತ್ತಾ? ಓ ಈಸ್ ಅ ಸೆಂಟರ್ ಆಫ್ ಸರ್ಕಲ್. ಓ ಈಸ್ ಸೆಂಟರ್ ಆಫ್ ಸರ್ಕಲ್. ಸೆಂಟರ್ ಆಫ್ ಸರ್ಕಲ್ ಅಂತ ತೊಗೋಬೋದು. ಏನು ತೊಗೋಬೋದು? ಓ ಅನ್ನು ಸೆಂಟರ್ ಆಫ್ ಸರ್ಕಲ್ ತೊಗೋಬೋದು. ನೆಕ್ಸ್ಟ್ ಇನ್ನೂ ಹೇಳೋದು, ಅಲ್ಲಿ ಟ್ಯಾಂಜೆಂಟ್ಸ್ ಯಾವ ಅವ್ರ ಕೊಟ್ಟಾರೆ? ದೇರ್ ಆರ್ ಗಿವನ್. ಟ್ಯಾಂಜೆಂಟ್ ಯಾವುದು? ಪಿ ಆರ್ ಆ್ಯಂಡ್ ಪಿ ಕ್ಯೂ. ಪಿ ಆರ್ ಆ್ಯಂಡ್ ಪಿ ಕ್ಯೂ. ಪಿ ಆರ್ ಮತ್ತು ಪಿ ಕ್ಯೂಗಳು ಏನಾಕ್ಕವು? ಟ್ಯಾಂಜೆಂಟ್ ಆಗ್ತವೆ. ಟ್ಯಾಂಜೆಂಟ್ಸ್. ಪಿ ಆರ್ ಆ್ಯಂಡ್ ಪಿ ಕ್ಯೂ ಆರ್ ದಿ ಟ್ಯಾಂಜೆಂಟ್ಸ್. ನೆಕ್ಸ್ಟ್ ಡಾಟಾ ಆಯಿತು. ನೆಕ್ಸ್ಟ್ ಏನು ಬರೀನು? ಡಾಟಾ ಆದಮೇಲೆ ಟು ಪ್ರೂವ್. ಏನು ಪ್ರೂವ್ ಮಾಡಬೇಕು? ಟು ಪ್ರೂವ್. ಏನನ್ನು ಪ್ರೂವ್ ಮಾಡಕ್ಕೆ ಹೊಂಟೀವಿ ನಾವು? ಇಲ್ಲೇ ಪ್ರೂವ್ ಮಾಡತ್ತೀವಿ ಲೆನ್ಸ್ ಆಫ್ ಅ ಟ್ಯಾಂಜೆಂಟ್ಸ್. ಲೆನ್ಸ್ ಆಫ್ ಅ ಟ್ಯಾಂಜೆಂಟ್ಸ್ ಆರ್ ಈಕ್ವಲ್. ಲೆಂತ್ ಯಾವ್ಯಾವುದು? ಯಾವ ಟ್ಯಾಂಜೆಂಟು? ಪಿ ಆರ್. ಪಿ ಆರ್ ಈಸ್ ಈಕ್ವಲ್ಸ್ ಟು ಪಿ ಕ್ಯೂ. ಪಿ ಆರ್ ಮತ್ತು ಪಿ ಕ್ಯೂಗಳನ್ನು ಈಕ್ವಲ್ ಅಂತ ಪ್ರೂವ್ ಮಾಡಕ್ಕೆ ಹೊಂಟೀವಿ. ಹೌದಾ? ಇಲ್ಲೇನದಾವಲ್ಲ ಇವು? ಇವುಗಳ ಲೆಂತ್ ಏನಾಗೈತಿ? ಇಲ್ಲೇ ಈಕ್ವಲ್ ಅಂತ ಪ್ರೂವ್ ಮಾಡೋಕೆ ಹೊಂಟೀವಿ. ನೋಡೋಣ. ನೆಕ್ಸ್ಟ್ ಕನ್ಸ್ಟ್ರಕ್ಷನನ್ನು ಮಾಡ್ಕೊಳತ್ತೀವಿ. ಕನ್ಸ್ಟ್ರಕ್ಷನ್ ಏನೇನು ಮಾಡೇವಿ? ಇಲ್ಲೇ ಕನ್ಸ್ಟ್ರಕ್ಷನನ್ನು ಮಾಡೇವಿ. ಡಾಟ್ ಡಾಟ್ ಲೈನ್ ಏನೈತಿ? ಅದ ಕನ್ಸ್ಟ್ರಕ್ಷನ್. ಏನೇನು ಜಾಯಿನ್ ಮಾಡಬೇಕಿಲ್ಲ? ಜಾಯಿನ್. ಓಕೆ, ಕನ್ಸ್ಟ್ರಕ್ಷನ್ ಪಾರ್ಟ್. ಕನ್ಸ್ಟ್ರಕ್ಷನ್ ಏನೇನು ಮಾಡ್ಕೊಂಡೇವಿ? ಜಾಯಿನ್. ಓ ಆರ್, ಓ ಕ್ಯೂ ಆ್ಯಂಡ್ ಓ ಪಿ. ಇವು ಮೂರುಗಳನ್ನು ಜಾಯಿನ್ ಮಾಡ್ಕೊಂಡೇವಿ. ಓಕೆ, ನೆಕ್ಸ್ಟ್ ಪ್ರೂಫಿಗೆ ಹೋಗ್ಬೇಡ. ಡೈರೆಕ್ಟಾಗಿ ಪ್ರೂಫಿಗೆ ಬರೋಣ. ಪ್ರೂಫ್ ಇಲ್ಲಿ ರೆಡ್ ಇಂತ ಬರ್ತೈತಿ ನೋಡಿರಿ. ಪ್ರೂಫ್ ಸ್ಟಾರ್ಟ್. ಪ್ರೂಫ್ ಏನು? ಪ್ರೂಫ್ ಒಳಗೆ ಫಸ್ಟ್ ಪಾಯಿಂಟ್, ಎರಡು ಟ್ರಯಾಂಗಲ್ಸ್ಗಳನ್ನು ಜಾಯಿನ್ ಮಾಡಿ ತೊಗೋತೀವಿ ನಾವಿಲ್ಲಿ. ಎರಡು ಟ್ರಯಾಂಗಲ್ಸನ್ನು ತೊಗೊತೀವಿ. ಯಾವ್ಯಾವ ಎರಡು ಟ್ರಯಾಂಗಲ್ಸು? ಈಗ ಕೊಟ್ಟಿರುವಂತಹ ಡೈಗ್ರಾಮ್ ಒಳಗೆ ನೋಡ್ಕೊಡ್ರಿ. ಆರ್ ಒ ಪಿ. ಫಸ್ಟ್ ಯಾವ ತೊಗೊತೀನಿ? ಇಲ್ಲೇ ಟ್ರಯಾಂಗಲ್ ಆರ್ ಒ ಪಿ ಆ್ಯಂಡ್ ಕ್ಯೂ ಒ ಪಿ ಅನ್ನು ತೊಗೋತೀವಿ. ಯಾವುದಾದ್ರೂ ತೊಗೋಬೋದು ನೀವು. ಎಲ್ಲಿಂದನಾದರೂ ನೇಮಿಂಗ್ ಮಾಡ್ಕೋಬೋದು. ಪಿ ಒ ಆರ್ ಆದರೂ ಮಾಡ್ಬೋದು, ಪಿ ಒ ಕ್ಯೂ ಆದರೂ ಬರ್ಬೋದು. ಏನು ತೊಗೊಂಡ್ಬಿಡ್ತೀವಿ ಅಂತ ಹೇಳಿದ್ರೆ, ಇನ್ ಟ್ರಯಾಂಗಲ್ ಆರ್ ಒ ಪಿ ಆ್ಯಂಡ್ ಟ್ರಯಾಂಗಲ್ ಕ್ಯೂ ಒ ಪಿ. ಇವೆರಡು ಟ್ರಯಾಂಗಲನ್ನು ಚಾಯ್ಸ್ ಮಾಡ್ಕೊಂಡೇವಿ. ಫಸ್ಟ್ ಟ್ರಯಾಂಗಲು, ಸೆಕೆಂಡ್ ಟ್ರಯಾಂಗಲು. ಇದು ಫಸ್ಟ್ ಟ್ರಯಾಂಗಲ್ ಆಗುತ್ತಾ? ಇದು ಸೆಕೆಂಡ್ ಟ್ರಯಾಂಗಲ್ ಆಗುತ್ತಾ? ಓಕೆ, ಇವೆರಡು ಟ್ರಯಾಂಗಲ್ ಒಳಗೆ ಏನೇನು ಈಕ್ವಲ್ ಅನ್ನೋದು ಬರೀಬೇಕು. ನಾವು ಫಸ್ಟ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡ್ಬೇಕು. ಇವೆರಡು ಟ್ರಯಾಂಗಲ್ಸನ್ನು ಹೆಂಗೆ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಬೇಕು? ಇಲ್ಲೇ ನೋಡಿ. ಇದರೊಳಗಿರುವಂಥ ಕಾಮನ್ ಥಿಂಗ್ಸನ್ನು ಯಾವ್ಯಾವ ಈಕ್ವಲ್ ಅದಾವು ಬರೀಬೇಕು. ಸಿ ಪಿ ಸಿ ಟಿ, ಅವು ಆ್ಯಂಗಲ್ ಎ ಎಸ್ ಎ ಅವೆಲ್ಲ ನೆನಪಾದವಲ್ಲ. ಅದ್ರ ಮೂಲಕ ನಾವೇನು ಮಾಡಬೇಕು? ಇವನ್ನ ಏನು ಮಾಡಬೇಕು? ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಬೇಕು. ಫಸ್ಟ್
ಈ ಟ್ರಯಾಂಗಲ್ಗೆ ನೋಡ್ಕೊಡ್ರಿ ಇಲ್ಲೇ ಓ ಆರ್ ಮತ್ತು ಓ ಕ್ಯೂ ಏನಾಗ್ಬಿಡ್ತಾವೆ ರೇಡಿಯಸ್ ಆಗ್ತಾವೆ. ಫಸ್ಟ್ ಪಾಯಿಂಟ್ ತಗೊಳ್ರಿ, ಈ ಕಡೆ ಯಾವುದೈತಿ ಓ ಆರ್ ಈಸ್ ಈಕ್ವಲ್ಸ್ ಟು ಓ ಆರ್ ಯಾವುದಕ್ಕೆ ಈಕ್ವಲ್ ಆಗುತ್ತಾ ಓ ಕ್ಯೂಗೆ ಈಕ್ವಲ್ ಆಗುತ್ತಾ. ಯಾಕೆ ಈಕ್ವಲ್ ಆಗುತ್ತಾ? ರೇಡಿಐ ಆಫ್ ದಿ ಸೇಮ್ ಸರ್ಕಲ್. ರೇಡಿಐ ಆಫ್ ದಿ ಸೇಮ್ ಸರ್ಕಲ್ ರೇಡಿಐ ಆಫ್ ದಿ ಸೇಮ್ ಸರ್ಕಲ್. ನೆಕ್ಸ್ಟ್ ಒಂದು ಸೈಡ್ ಈಕ್ವಲ್ ಆಯಿತು. ನೆಕ್ಸ್ಟ್ ಬರೋಣ ಯಾವುದಿಲ್ಲ ಕಾಮನ್ ಐತಿ ಓ ಪಿ ಏನೈತಿ ಓ ಪಿ ಎರಡು ಟ್ರಯಾಂಗಲ್ಸ್ಗಳ ಮಧ್ಯನೈತಿ ಕಾಮನ್ ಸೈಡ್ ಆಗುತ್ತಾ ಓ ಪಿ ಈಸ್ ಈಕ್ವಲ್ಸ್ ಟು ಓ ಪಿ ಈಸ್ ಈಕ್ವಲ್ಸ್ ಟು ಓ ಪಿ ಕಾಮನ್ ಸೈಡ್ ಐತಿ. ನೆಕ್ಸ್ಟ್ ಇದು ಕಾಮನ್ ಸೈಡ್ ಆಯಿತು. ನೆಕ್ಸ್ಟ್ ಇನ್ನೊಂದು ಯಾವುದೋ ಈಕ್ವಲ್ ಐತಿ. ಏನು ಈಕ್ವಲ್ ಐತಲ್ಲೇ ಈ ಥರ್ಡ್ ಸೈಡ್ ಈಕ್ವಲ್ ಆಗುತ್ತನೋ ಇಲ್ಲ, ಅದಕ್ಕೆ ಯಾವುದೋ ಪ್ರೂಫ್ ಇಲ್ಲ, ನಾವು ಅದನ್ನು ಪ್ರೂವ್ ಮಾಡಕೊಂತೀವಿ. ನೆಕ್ಸ್ಟ್ ಇನ್ನೊಂದು ಆ್ಯಂಗಲ್ ಯಾವುದೋ ಈಕ್ವಲ್ ಐತಿ. ಯಾವ್ದು ಆ್ಯಂಗಲ್ ಈಕ್ವಲ್ ಐತಿ? ಇಲ್ಲೊಂದು ಆ್ಯಂಗಲ್ ಈಕ್ವಲ್ ಐತಿ. ಯಾಕೆ ಆ್ಯಂಗಲ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ 90 ಡಿಗ್ರಿ ಇರುತ್ತಾ, ಇಲ್ಲಿ 90 ಡಿಗ್ರಿ ಇರುತ್ತೆ. ಯಾಕೆ 90 ಡಿಗ್ರಿ ಇರುತ್ತಾ? ಫಸ್ಟ್ ಥಿಯರಮ್ ಒಳಗೆ ಕಲ್ತೀರಿ ನೋಡು ನೀವು, ಸ್ಪರ್ಶಕ ಪ್ರಮೇಯ ಅಥವಾ ಯಾವುದು ಪ್ರಮೇಯ ಅಂತ ಹೇಳ್ತಿದ್ವಿ, ಥಿಯರಮ್ 10.1 ಅಂತ ಕರಿತಾ ಇದ್ವಿ, ಹೌದಾ? ಯಾವುದದು? ಆ್ಯಂಗಲ್ ಆರ್. ಕಂಪ್ಲೀಟ್ ಆಗಿ ಬರೋಣ. ಆ್ಯಂಗಲ್ ಓ ಆರ್ ಪಿ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಓ ಕ್ಯೂ ಪಿ. ಇವೆರಡು ಆ್ಯಂಗಲ್ಗಳು ಈಕ್ವಲ್ ಆಗ್ತವೆ. ಆ್ಯಂಗಲ್ ಆರ್ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ. ಈಚ್ 90 ಡಿಗ್ರಿ ಏನಾಗುತ್ತಿದೆ? ಈಚ್ 90 ಡಿಗ್ರಿ. ಯಾಕೆ 90 ಡಿಗ್ರಿ ಆಗುತ್ತಾ? ಅವು ಟ್ಯಾಂಜೆಂಟ್ಗಳಿಗೆ ಡ್ರಾ ಮಾಡಿರುವಂತಹ ರೇಡಿಯಸ್ ಆಗ್ತವೆ. ಇಲ್ಲೇ ನಾವೇನೋ ಒಂದು ಟ್ಯಾಂಜೆಂಟನ್ನು ಡ್ರಾ ಮಾಡಿರ್ತೀವಿ ಸರ್ಕಲ್ಗೆ, ಆ ಟ್ಯಾಂಜೆಂಟಿಗೆ ರೀಚ್ ಆಗಿರುವಂತಹ ಒಂದು ರೇಡಿಯಸ್ ಏನು ಮಾಡುತ್ತಾ? ಯಾವಾಗಲೂ 90 ಡಿಗ್ರಿಯನ್ನು ಕ್ರಿಯೇಟ್ ಮಾಡುತ್ತಾ ಪರ್ಪೆಂಡಿಕ್ಯುಲರ್ ಟು ದ ಟ್ಯಾಂಜೆಂಟ್ ಇರ್ತೀವಿ. ಇಲ್ಲೇ ಸೆಂಟರ್ಲಿಂದ ನಾವೇನು ರೇಡಿಯಸನ್ನು ಡ್ರಾ ಮಾಡಿರ್ತೀವಿ ಟ್ಯಾಂಜೆಂಟಿಗೆ, ಅದು ಏನು ಮಾಡಿರ್ತಾ ಇಲ್ಲೇ ಟಚ್ ಪಾಯಿಂಟ್ ಒಳಗೆ, ಈ ಪಾಯಿಂಟ್ ಒಳಗೆ ನಾವು ಏನಾಗಿರುತ್ತೆ ಅದು 90 ಡಿಗ್ರಿಯನ್ನು ಕ್ರಿಯೇಟ್ ಮಾಡಿರುತ್ತೆ. ಅದಕ್ಕೆ ನಾವೇನು ಬಿಟ್ಟು ಇಲ್ಲೇ ನೋಡು, ಒಂದು ಸೈಡು ಇಲ್ಲಿ ಒಂದು ಸೈಡ್ ಈಕ್ವಲ್ ಆಯಿತು, ಒಂದು ಆ್ಯಂಗಲ್ ಈಕ್ವಲ್ ಆಯಿತು. ಎಸ್ ಎ ಅಂತ ಕರಿತಿದ್ವಿ ಅಥವಾ ಎಸ್ ಎ ಎಸ್ ಏನಂತ ಕರಿತಾ ಇದ್ವಿ ನಾವು ಇಲ್ಲೇ. ದೇರ್ ಫಾರ್ ಫ್ರಾಮ್ ಟ್ರಯಾಂಗಲ್ ಆರ್ ಒ ಪಿ ಕಾಂಗ್ರುಯೆಂಟ್ ಟು ದ ಟ್ರಯಾಂಗಲ್ ಕ್ಯೂ ಒ ಪಿ. ಇಲ್ಲೇನು ಬಂದು ಬರಿತೀವಿ? ಆರ್ ಎಚ್ ಎಸ್ ಅಂತ ಬರಿತೀವಿ. ಆರ್ ಎಚ್ ಎಸ್ ಥಿಯರಮ್ ಫ್ರಮ್ ದಿ ಆರ್ ಎಚ್ ಎಸ್ ಥಿಯರಮ್ ಅಂತ ಬರಿತೀವಿ. ಯಾಕೆ? ಇಲ್ಲಿ 90 ಡಿಗ್ರಿ ಆ್ಯಂಗಲ್ ಐತಿ. 90 ಡಿಗ್ರಿ ಆ್ಯಂಗಲ್ ಇದ್ದಾಗ ನಾವೇನು ಬರಿತಾ ಇದ್ವಿ? ರೈಟ್ ಆ್ಯಂಗಲ್ ಹೈಪೋಟೆನಸ್ ಸೈಡ್ ಥಿಯರಮ್ ಅಂತ ಬರಿತಾಯಿದ್ವಿ. 9th ಒಳಗೆ ಕಲ್ತಿರಿ, ಹೌದಾ? ರೈಟ್ ಆ್ಯಂಗಲ್ ಹೈಪೋಟೆನಸ್ ಸೈಡ್ ಥಿಯರಮನ್ನು ನಾವು 9th ಒಳಗೆ ಕಲಿತಾ ಇದ್ವಿ. ಆ ಆ್ಯಂಗಲ್ನ ಆ ಒಂದು ಥಿಯರಮ್ನ ಪ್ರಕಾರ ಇವೆರಡು ಟ್ರಯಾಂಗಲ್ಸ್ ಏನಾಗ್ಬಿಡ್ತಾವೆ ಈಗ ಕಾಂಗ್ರುಯೆಂಟ್ ಅಂತ ಪ್ರೂವ್ ಆಯಿತು. ಇವೆರಡು ಕಾಂಗ್ರುಯೆಂಟ್ ಪ್ರೂವ್ ಆದಮೇಲೆ ನಾವೇನು ಮಾಡ್ಕೊತೀವಿ? ಇದ್ರ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಏನಾಗಿರ್ತಾವೆ? ಈಕ್ವಲ್ ಆಗಿರ್ತಾವೆ. ಸಿಪಿ ಅದು ಏನಾಗ್ಬಿಡ್ತು? ಕಾಂಗ್ರುಯೆಂಟ್ ಅಂದ್ರೆ ಆಲ್ ಪಾರ್ಟ್ಸ್ ಆಲ್ ಆ್ಯಂಗಲ್ಸ್ ಆರ್ ಈಕ್ವಲ್. ಯಾವ್ಯಾವು ನೋಡ್ಕೊಡ್ರಿ. ಅದಕ್ಕೆ ಕರೆಸ್ಪಾಂಡಿಂಗ್ ಸೈಡ್ಸ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆಗ್ತಾವೆ. ಯಾವ್ಯಾವ್ದು ಪ್ರೂವ್ ಮಾಡಬೇಕಿತ್ತು ಈಗ ನಾವೀಗ? ಪಿ ಆರ್ ಇಸ್ ಈಕ್ವಲ್ಸ್ ಟು ಪಿ ಕ್ಯೂ ಆಗುತ್ತಾ? ನೋಡಿಲ್ಲ, ಇಲ್ಲ ಪಿ ಆರ್ ದೆನ್ ಪಿ ಆರ್ ಇಸ್ ಈಕ್ವಲ್ಸ್ ಟು ಪಿ ಕ್ಯೂ ಅಂತ ನಾವು ಪ್ರೂವ್ ಮಾಡ್ದಂಗೆ ಆಯ್ತಲ್ವ? ಆಟೋಮೆಟಿಕಲ್ಲೇ ಆಯಿತು. ಇಲ್ಲೇ ತೋರಿಸ್ತೇನೆ ನೋಡು, ಈ ಒಂದು ಕಲರ್ ಚೇಂಜ್ ಮಾಡಿ ಏನಾಯ್ತಿಲ್ಲ, ನಾವು ಇವೆರಡು ಟ್ರಯಾಂಗಲನ್ನು ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದ ಮೇಲೆ ನಮಗೇನು ಸಿಗುತ್ತಿಲ್ಲ? ಆರ್ ಪಿ ಇಸ್ ಈಕ್ವಲ್ಸ್ ಟು ಕ್ಯೂ ಪಿ ಆಗುತ್ತಾ ಅಥವಾ ಪಿ ಆರ್ ಇಸ್ ಈಕ್ವಲ್ಸ್ ಟು ಪಿ ಕ್ಯೂ ಆಗುತ್ತಾ? ನಾವೇನು ಪ್ರೂವ್ ಮಾಡಕ್ಕೆ ಹೊಂಟಿದ್ವಿ ನೋಡಿಲ್ಲ, ಟು ಪ್ರೂವ್ ಮಾಡ್ರಿ ಅಂತ ಇತ್ತು. ಏನಂತ ಪ್ರೂವ್ ಮಾಡ್ರಿ ಅಂತ ಇತ್ತು? ಪಿ ಆರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಪ್ರೂವ್ ಮಾಡೋದಿತ್ತು. ಇಲ್ಲ ಆಯ್ತಲ್ಲ, ಪಿ ಆರ್ ಇಸ್ ಈಕ್ವಲ್ ಟು ಪಿ ಕ್ಯೂ. ಎದಕ್ಕೆ ರೀಸನ್ ಬರೀರಿ ಇದಕ್ಕೆ? ಸಿ ಪಿ ಸಿ ಟಿ. ಬೈ ದಿ ಸಿ ಪಿ ಸಿ ಟಿ ನಾವೇನು ಮಾಡ್ಬೋದು? ಇದನ್ನು ಪ್ರೂವ್ ಮಾಡೋದು. ಸಿ ಪಿ ಸಿ ಟಿ ಅಂದ್ರೆ ಏನು? ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಅ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್. ಈ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಏನದಾವು ಅದ್ರ ಕರೆಸ್ಪಾಂಡಿಂಗ್ ಸೈಡ್ಸ್ ಅವು ತಿಳಿತಾ ಅವೇನಾಗಿರ್ತಾವೆ? ಈಕ್ವಲ್ ಆಗಿರ್ತಾವೆ. ಟ್ರಯಾಂಗಲ್ ಪ್ರಾಪರ್ಟಿ ಆಗಿರುವಂಥ ಕಾಂಗ್ರುಯೆನ್ಸ್ ಆರ್ ಎಚ್ ಎಸ್ ಕಾಂಗ್ರುಯೆನ್ಸ್ ಥಿಯರಮ್ನ ಮೂಲಕ ನಾವೇನು ಮಾಡಿಬಿಟ್ವಿ? ಈ ಒಂದು ಥಿಯರಮನ್ನು ಪ್ರೂವ್ ಮಾಡ್ದಂಗೆ ಆಯಿತು. ದ ಲೆನ್ಸ್ ಆಫ್ ಅ ಟ್ಯಾಂಜೆಂಟ್ಸ್, ಇವೇನು ಲೆಂತ್ ಅದಾವು ಇವೆರಡು ಟ್ಯಾಂಜೆಂಟದ್ದು ಈಕ್ವಲ್ ಆಗಿಬಿಡ್ತು. ಹೌದಾ? ತಿಳಿತು ಅಂದ್ಕೊತೀನಿ. ನೆಕ್ಸ್ಟ್ ನಾವೇನು ಮಾಡೋಣ? ಕಂಟಿನ್ಯೂ. ಥ್ಯಾಂಕ್ ಯು.